ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸಿಂಪಲ್ ಆಗಿರೋ ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಟೀ ಮಾಡಿ ಟೀ ಪೌಡರ್ನ ಬಿಸಾಡ್ಬಿಡ್ತೀವಿ. ಬಿಸಾಡೋ ಬದಲು ನಾವು ಈ ರೀತಿ ಟೀ ಪೌಡರ್ನ ರೀಯೂಸ್ ಮಾಡ್ಕೋಬೋದು. ಸೊ ನಾನು ಟೀ ಪೌಡರ್ನ ಈ ರೀತಿ ಸ್ಟೈನರಲ್ಲಿ ಹಾಕಿ ಒಂದ್ಸರಿ ನೀರು ಬಿಟ್ಟು ವಾಶ್ ಮಾಡಿಕೊಂಡೆ. ಪೌಡರ್ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ವಿಮ್ ಸೋಪನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಹಾಕ್ಕೋಬೇಕು, ತುಂಬ ಹಾಕ್ಕೋಬಾರ್ದು. ಇಲ್ಲಾಂದರೆ ಒಂದು ಡ್ರಾಪ್ ಆಗೋಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ನೋಡಿ, ಟೀ ಗ್ಲಾಸ್ ಮೇಲೆ ಸ್ಟೇನ್ಸ್ ಆಗಿಬಿಟ್ಟಿರುತ್ತೆ. ಕೆಲವು ಸಲ ಕರೆ ಕಡ್ದಂಗೆ ಆಗ್ಬಿಟ್ಟಿರುತ್ತೆ. ನಾವು ಟೀ ಕಪ್ಸ್ ಆಗಲಿ ಗ್ಲಾಸಸ್ ಆಗಲಿ ಅದೆಲ್ಲ ಇರುತ್ತಲ್ಲ, ಆ ಗ್ಲಾಸ್ ಐಟಮ್ಸ್ನ ನಾವು ಈ ರೀತಿ ಟೀ ಪೌಡರಿಂದ ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಇದಕ್ಕೆ ಸ್ಕ್ರಬ್ಬರ್ ಏನೂ ಬೇಕಾಗಿಲ್ಲ. ಟೀ ಪೌಡರಿಂದ ನೀಟಾಗಿ ಆ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ತುಂಬ ದಿನ ಈ ರೀತಿ ಗ್ಲಾಸ್ ಲೋಟಗಳನ್ನ ಜೋಡಿಸಿ ಇಟ್ಬಿಟ್ಟಿದ್ರೆ ಕೆಲವು ಸಲ ಡಸ್ಟ್ ಎಲ್ಲ ಕೂದ್ಬಿಟ್ಟು ನಾವು ಯೂಸ್ ಮಾಡ್ತಾ ಇದ್ರೂ ಅದ್ರ ಮೇಲೆ ಮಾರ್ಕ್ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಆ ಮಾರ್ಕ್ಸ್ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾವು ಈ ರೀತಿ ಟೀ ಪೌಡರಿಂದ ಸ್ಕ್ರಬ್ ಮಾಡೋದ್ರಿಂದ ನಾನು ಇಲ್ಲಿ ಕೈಯಲ್ಲೇ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸ್ಕ್ರಬ್ಬರ್ ಏನೂ ಬೇಕಾಗಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಉಜ್ಕೊಂಡಾದ್ಮೇಲೆ ಟೀ ಪೌಡರಲ್ಲಿ ನಾವು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಅದ್ರ ಮೇಲೆ ಇರೋ ಮಾರ್ಕ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನಾದರೂ ಕಲೆಗಳಿದ್ರೆ ನಾವು ಗ್ಲಾಸ್ ಬೌಲ್ಸೇ ಆಗಲಿ ನಾವು ಈ ರೀತಿ ಟೀ ಪೌಡರ್ ವೇಸ್ಟ್ ಮಾಡೋ ಬದಲು ವಾಶ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕಲ್ಲ ಮೇಲೆಲ್ಲ ಆ ಟೀ ಪೌಡರ್ ಉದುರಿತಲ್ಲ, ಸೊ ಅದರಲ್ಲೇ ನೋಡಿ ನೀಟಾಗಿ ನಾನು ಟೀ ಪೌಡರಿಂದ ಕಲ್ಲನ್ನು ಸಹ ಉಜ್ಜಿಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಕೆಲವು ಸಲ ಉಪ್ಪಿನ ಕರೆಗಳೆಲ್ಲ ಆಗ್ಬಿಟ್ಟಿರುತ್ತೆ, ಉಪ್ಪು ನೀರಲ್ಲಿ ಇರೋದು. ಸೊ ಅದು ಸಹ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ನಾವು ಟೀ ಪೌಡರ್ನ ಬಿಸಾಡೋ ಬದಲು ರೀಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಲೋಟ ನೀಟಾಗಿ ವಾಶ್ ಆಗಿದೆ. ಈ ರೀತಿ ನಾವು ಟೀ ಪೌಡರಿಂದ ಗ್ಲಾಸ್ ಕಪ್ಸ್ ಆಗಲಿ ಗ್ಲಾಸ್ ಲೋಟಗಳಲ್ಲಿ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸ್ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಹಿತ್ತಾಳೆದು ಈ ರೀತಿ ಬಟ್ಲು ಬರುತ್ತಲ್ಲ, ಹೂವು ಇಡ್ತೀವಲ್ಲ ವಾಸ್ತುಗೆ ಅಂತ. ಸೊ ಆ ಬಟ್ಲನ್ನ ತೊಗೊಂಡಿದ್ದೀನಿ. ನೋಡಿ, ಇದು ಎಷ್ಟು ಒಂಥರ ಕೆಂಪಗಾಗ್ಬಿಟ್ಟಿದೆ ಮೇಲೆ ಎಲ್ಲ. ಸೊ ನಾವು ಹೂವು ಇಟ್ಟಿರ್ತೀವಲ್ಲ, ಅದು ಗಾಳಿ ಆಡಿ ಆಡಿ ಅದು ಮೇಲೆ ಎಲ್ಲ ಒಂಥರ ಬ್ಲ್ಯಾಕಾಗಿ ಆಗ್ತಾ ಬರುತ್ತೆ. ಸೊ ತಾಮ್ರದ ಪಾತ್ರೆನೇ ಆಗಲಿ ಈ ರೀತಿ ಹಿತ್ತಾಳೆ ಪಾತ್ರೆನೇ ಆಗಲಿ, ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ಬಂದು ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಅಂತ ನೆನೆಸಿಟ್ಕೊಂಡಿರ್ತೀವಲ್ಲ ಹುಣಸೆ ಹಣ್ಣನ್ನು. ಸೊ ಹುಣಸೆ ಹಣ್ಣು ರಸ ಮಾತ್ರ ನಾವು ಯೂಸ್ ಮಾಡ್ತೀವಿ. ಹುಣಸೆ ಹಣ್ಣನ್ನು ಬಿಸಾಡೋ ಬದಲು ಈ ರೀತಿ ನಾವು ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆನ ಉಜ್ಜೋಕ್ಕೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹುಣಸೆ ಹಣ್ಣು ಹಾಕಿ ನಾವು ಈ ರೀತಿ ಉಜ್ಜೋದ್ರಿಂದ. ನಾನಿಲ್ಲಿ ಆ ಹುಣಸೆ ಹಣ್ಣನ್ನು ಬಿಸಾಡ್ದಿರ ಹಾಗೆ ಇಟ್ಟಿದ್ದೆ. ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಆ ರಸನೆಲ್ಲ ಕಿವುಚ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ. ಈ ರೀತಿ ಹುಣಸೆ ಹಣ್ಣನ್ನು ಬಿಸಾಡಿಬಿಡ್ತೀವಿ. ಆಮೇಲೆ ಆ ಹುಣಸೆ ಹಣ್ಣನ್ನು ಹಾಗೆ ಇಟ್ಕೊಂಡು ನಾವು ತಾಮ್ರದ ಪಾತ್ರೆ ಆಗಲಿ ಹಿತ್ತಾಳೆ ಪಾತ್ರೆ ಆಗಲಿ ಉಜ್ಜಿ ತೊಳ್ಕೊಬೋದು. ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಹಿತ್ತಾಳೆ ಬಟ್ಲು. ನಾವು ಹೂವನ್ನು ಇಡ್ತೀವಲ್ಲ ಆ ಬಟ್ಲನ್ನ ತೊಗೊಂಡು ಫಸ್ಟು ಹುಣಸೆ ಹಣ್ಣಿಂದ ಈ ರೀತಿ ಒಳಗಡೆ ಮತ್ತು ಮೇಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹುಣಸೆ ಹಣ್ಣಿಂದ ಈ ರೀತಿ ಉಜ್ಕೋಬೇಕು. ಆ ಹುಣಸೆ ಹಣ್ಣು ರಸನೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋತಾ ಬರಬೇಕು. ತುಂಬ ಡ್ರೈ ಆಗಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಒಳಗಡೆ ಆಚೆ ಎಲ್ಲ. ನಾವು ಉಜ್ತಾನೆ ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಅದು ಒಂಥರ ಕೆಂಪಕ್ಕಿರುತ್ತಲ್ಲ ಹಿತ್ತಾಳೆ ಪಾತ್ರೆ ಮತ್ತು ತಾಮ್ರದ ಪಾತ್ರೆ ಎಲ್ಲ. ಪಾತ್ರೆನ ನಾವು ಹುಣಸೆ ಹಣ್ಣಿಂದ ಈ ರೀತಿ ಉಜ್ಕೋತಾ ಅದು ಬೆಳ್ಳಕ್ಕಾಗ್ತಾ ಬರುತ್ತೆ. ಹಳೆ ಕಾಲದಿಂದನೂ ಮನೇಲಿ ಸಿಗೋ ಹುಣಸೆ ಹಣ್ಣಿಂದನೇ ಈ ರೀತಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದಿದ್ದು. ಅವಾಗೆಲ್ಲ ಯಾವುದೇ ರೀತಿ ಪೀತಾಂಬರಿ ಪೌಡರ್ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಹುಣಸೆ ಹಣ್ಣಿಂದ ಉಜ್ಜಿಬಿಟ್ಟು ಈ ಇಟ್ಟಿಗೆ ಪುಡಿ ಇರುತ್ತಲ್ಲ, ಇಟ್ಟಿಗೆ ಪುಡಿ ಆಗಲಿ ಅಥವಾ ಮನೆಯಲ್ಲಿ ನಾವು ರಂಗೋಲಿ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ಲ ರಂಗೋಲಿ ಪುಡಿ, ಸೊ ಅದರಲ್ಲಿ ಉಜ್ಜಿ ತೊಳಿತಾ ಇದ್ರು. ಅದು ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ. ಸೊ ನಾವು ಹುಣಸೆ ಹಣ್ಣನ್ನು ಈ ರೀತಿ ಅಪ್ಲೈ ಮಾಡ್ಕೊಂಡಾದಮೇಲೆ ನೀಟಾಗಿ ಉಜ್ಕೊಂಡಾದಮೇಲೆ ಹುಣಸೆ ಹಣ್ಣಿಂದ ಅದನ್ನು ಬಿಸಾಡಬಾರ್ದು. ಆ ತೊಕ್ಕನ್ನು ಬಿಸಾಡ್ದಿರೇ ಅದರಿಂದನೇ ಸ್ಕ್ರಬ್ಬರ್ ಥರ ಈ ರೀತಿ ನಾವು ಉಜ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ರಂಗೋಲಿ ಪೌಡರ್, ಎಲ್ಲರ ಮನೇಲೂ ರಂಗೋಲಿ ಹಾಕೋಕ್ಕೆ ಅಂತ ರಂಗೋಲಿ ಪೌಡರ್ ಮಡಗೆ ಇರ್ತೀವಿ. ಆ ರಂಗೋಲಿ ಪೌಡರ್ನ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ರಂಗೋಲಿ ಪೌಡರ್ನ ಹಾಕಿ ಈ ರೀತಿ ಉಜ್ಕೋತಾ ಬರಬೇಕು. ನಾನಿಲ್ಲಿ ಹುಣಸೆ ಹಣ್ಣನ್ನು ಫುಲ್ ಅಪ್ಲೈ ಮಾಡ್ಕೊಂಡಾದಮೇಲೆ ಹುಣಸೆ ಹಣ್ಣಿನ ತೊಕ್ಕು ಇರುತ್ತಲ್ಲ ಆ ತೊಕ್ಕನ್ನು ಹಾಗೆ ಮಾಡ್ಕೊಂಡಿದ್ದೆ. ಅದರಲ್ಲೇ ಸ್ವಲ್ಪ ನಾನು ರಂಗೋಲಿ ಪೌಡರ್ನ ಎತ್ಕೊಂಡು ಈ ರೀತಿ ಸ್ವಲ್ಪನೇ ತೊಗೊಂಡು ಉಜ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ರಂಗೋಲಿ ಪೌಡರ್ ತೊಗೊಂಡು ಉಜ್ಕೊಬೋದು. ಇಲ್ಲ ಅಂದರೆ ನಾವು ಇಟ್ಟಿಗೆ ಏನಾದರೂ ಇದ್ದರೆ ಇಟ್ಟಿಗೆ ಪೌಡರ್ ಮಾಡಿಕೊಂಡು ಆ ಪೌಡರಿಂದ ಉಜ್ಕೊಳ್ಳೋದ್ರಿಂದನೂ ಸಹ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆ ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ. ಅದು ಎಷ್ಟೇ ಕಪ್ಪಕ್ಕಾಗಿದ್ರೂ ಸಹ ಅದು ತುಂಬ ಚೆನ್ನಾಗಿ ಬೆಳ್ಳಕ್ಕಾಗ್ಬಿಡುತ್ತೆ. ಸೊ ಈ ರೀತಿಯೇ ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ಹಿತ್ತಾಳೆ ತಾಮ್ರದ ಪಾತ್ರೆನೆಲ್ಲ ವಾಶ್ ಮಾಡ್ತಾ ಇದ್ದಿದ್ದು. ತುಂಬ ಪಾತ್ರೆಗಳಿದ್ದಾಗ ಈ ರೀತಿ ಇಟ್ಟಿಗೆ ಪೌಡ್ರು ಅಥವಾ ರಂಗೋಲಿ ಪೌಡ್ರ್ ತೊಗೊಂಡು ಹುಣಸೆ ಹಣ್ಣು ತೊಗೊಂಡು ಉಜ್ಕೊಂಡ್ರೆ ಸಾಕು, ನೀಟಾಗಿ ವಾಶ್ ಆಗಿಬಿಡುತ್ತೆ. ಎಷ್ಟೇ ಕಪ್ಪಕ್ಕಾಗ್ಬಿಟ್ಟಿದೆ
ಮಾಡಿದ್ರೂ ಸಹ ಅದೆಲ್ಲ ಬೆಳ್ಳಕ್ಕಾಗ್ಬಿಡುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಹಿತ್ತಾಳೆ ತಾಮ್ರದ ಪಾತ್ರೆ ಬೆಳ್ಳಕ್ಕಾಗುತ್ತೆ. ಸೊ ನೋಡಿ, ನಾನಿಲ್ಲಿ ಹುಣಸೆ ಹಣ್ಣು ಮತ್ತು ರಂಗೋಲಿ ಪೌಡರಿಂದ ಚೆನ್ನಾಗಿ ಉಜ್ಕೊಂಡಿದ್ದಾಗಿದೆ. ಈಗ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. ಎಷ್ಟು ಒಳಗಡೆ ಎಲ್ಲ ತುಂಬ ಕಪ್ಪಗಾಗ್ಬಿಟ್ಟಿತ್ತು, ಕೆಲವು ಹತ್ರ ಎಲ್ಲ ಒಂಥರ ಗ್ರೀನ್ ಥರ ಆ ಸೈಡಲ್ಲೆಲ್ಲ ಆಗಿಬಿಟ್ಟಿತ್ತು. ಸೊ ಅದು ಸಹ ನೀಟಾಗಿ ಒಟ್ಟೋಗ್ಬಿಟ್ಟು ಬೆಳ್ಳಕ್ಕಾಗ್ಬಿಟ್ಟಿದೆ. ಉಜ್ಕೊಳ್ಳೋಕ್ಕೆ ಯಾವುದೇ ರೀತಿ ಸ್ಕ್ರಬ್ಬರ್ ಆಗಲಿ ನಾರಾಗಲಿ ಏನೂ ಬೇಕಾಗಿಲ್ಲ, ಹಾಗೇ ಉಜ್ಕೋಬೋದು. ಕೈಯಲ್ಲೇ ನಾವು ಈ ರೀತಿ ರಂಗೋಲಿ ಪೌಡರ್ನ ತೊಗೊಂಡು ಉಜ್ಕೋಬೋದು. ಉಜ್ಜಿದಾದ್ಮೇಲೆ ನಾನಿಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ತುಂಬ ಅದು ಕೆಂಪಕ್ಕೆ ಕಪ್ಪಗೆ ಥರ ಟರ್ನ್ ಆಗ್ತಾ ಬಂದಿತ್ತು ನಂದು ಹಿತ್ತಾಳೆ ಪಾತ್ರೆ. ಅದು ಫುಲ್ಲು ನೀಟಾಗಿ ಬೆಳ್ಳಕ್ಕಾಗಿದೆ. ತುಂಬ ಚೆನ್ನಾಗಿ ಅದರಲ್ಲಿ ಕಪ್ಪೆಲ್ಲ ಹೋಗ್ಬಿಟ್ಟು ಬೆಳ್ಳಕ್ಕಾಗ್ಬಿಟ್ಟಿದೆ. ಸ್ಟಾರ್ಟಿಂಗು ನೀವು ನೋಡಿದಾಗ ಎಷ್ಟು ರೆಡ್ಡಿಶ್ ಆಗಿತ್ತು ಮತ್ತು ಒಳಗಡೆ ಎಲ್ಲ ಅಲ್ಲಲ್ಲಿ ಗ್ರೀನ್ ಥರ ಆಗಿತ್ತು. ಈಗ ನೋಡಿ ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಟ್ಟು ಬೆಳ್ಳಕ್ಕಾಗ್ಬಿಟ್ಟಿದೆ. ಮೇಲೇನೂ ಸಹ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ನಾವು ಹುಣಸೆ ಹಣ್ಣು ಮತ್ತು ರಂಗೋಲಿ ಪೌಡರಿಂದ ಹಿತ್ತಾಳೆ ತಾಮ್ರದ ಪಾತ್ರೆನ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ವಾಸ್ತು ಬಟ್ಲಲ್ಲಿ ನೀರು ಹಾಕಿ ಸಿಗೋ ಹೂವು ಯಾವುದಾದ್ರೂ ಸಹ ಪರವಾಗಿಲ್ಲ, ಹೂವು ಶಾಮಂತಿಗೆ ಹೂವಾಗಲಿ ರೋಸ್ ಹೂವು ಆಗಲಿ, ಮನೆಯಲ್ಲಿ ಸೆಂಟರಲ್ಲಿ ಟೀಪಾಯ್ ಇಟ್ಟೇ ಇರ್ತೀವಿ ಹಾಲಲ್ಲಿ. ಆ ಟೀಪಾಯ್ ಮೇಲೆ ಇಡೋದ್ರಿಂದ ಆ ಹೂವು ಒಂಥರ ನೋಡ್ತಾ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮತ್ತು ಮನೆಗೆ ಏನಾದರೂ ವಾಸ್ತು ದೋಷ ಇದ್ದರೆ ಅದು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಸೊ ನಾವು ಹಿತ್ತಾಳೆ ಬಟ್ಲೆ ಬೇಕು ಅಂತ ಏನಿಲ್ಲ, ಈಗೆಲ್ಲ ಮಣ್ಣಿಂದು ಸಹ ನಮಗೆ ಈ ರೀತಿ ಬಟ್ಲುಗಳು ಸಿಗುತ್ತೆ. ಸೊ ಅದನ್ನು ಸಹ ತಂದು ನಾವು ಈ ರೀತಿ ಹೂವು ಹಾಕಿ ಇಡೋದ್ರಿಂದ ಒಂಥರ ಪಾಸಿಟಿವ್ನೆಸ್ ತುಂಬಿರುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ರೀತಿ ವಾಸ್ತು ಬಟ್ಲಲ್ಲಿ ಹೂವು ಇಟ್ಟಾಗ ನಾವು ಆಗಾಗ ಅದು ಒಣಗೋದಾಗ ಚೇಂಜ್ ಮಾಡ್ತಾ ಇರಬೇಕು ಮತ್ತು ನೀರನ್ನು ಸಹ ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೋತಾ ಇರಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನಮಗೆ ಆಗಾಗ ಬಾಯೆಲ್ಲ ಉಕ್ಬಿಡ್ತಾ ಇರುತ್ತೆ. ಸೊ ಆವಾಗ ನಾವು ಈ ರೀತಿ ಒಣ ಕೊಬ್ಬರಿನ ಒಂದು ಸ್ವಲ್ಪ ಬೆಲ್ಲದ ಜೊತೆ ಆಗಲಿ, ಇಲ್ಲಾಂದರೆ ಹಾಗೇ ಒಣ ಕೊಬ್ಬರಿನ ತಿನ್ನೋದ್ರಿಂದ ಬಾಯಿ ಉಕ್ಕಿರೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಡೈಲಿ ಒಂದು ಸ್ವಲ್ಪ ತಿಂತಾ ಬಂದರೆ ಒಣ ಕೊಬ್ಬರಿಯಿಂದ ಬಾಯಿ ಉಕ್ಕಿರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಕಿಚನ್ನಲ್ಲಿ ತರಕಾರಿ ಕಟ್ ಮಾಡೋಕ್ಕೆಲ್ಲ ಈ ರೀತಿ ಚಾಕುಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ನಾವು ಶಾರ್ಪ್ನೆಸ್ಸು ತುಂಬ ಕಮ್ಮಿ ಆಗ್ತಾ ಇರುತ್ತೆ ನಾವು ತರಕಾರಿ ಯೂಸ್ ಮಾಡ್ತಾ ಚಾಕುಗಳು. ಸೊ ಅದಕ್ಕೆ ನಾವು ಮನೆಯಲ್ಲಿ ಸಿಗೋ ಉಪ್ಪು ಇರುತ್ತಲ್ಲ, ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ತೊಗೊಂಡು ಈ ರೀತಿ ಎಡ್ಜಸ್ಗೆ ಆಗಾಗ ಅಪ್ಲೈ ಮಾಡ್ಕೋತಾ ಇದ್ದರೆ ಆ ಚಾಕುಗಳಲ್ಲಿ ಶಾರ್ಪ್ನೆಸ್ ಹೋಗಲ್ಲ ಫ್ರೆಂಡ್ಸ್, ಹಾಗೇ ಇರುತ್ತೆ. ನಾನಿಲ್ಲಿ ಆಗಾಗ ನಾವು ವಾರಕ್ಕೊಂದ್ಸರಿ ಅಥವಾ 15 ಡೇಸ್ ಒಂದ್ಸರಿ ನಾವು ಈ ರೀತಿ ಚಾಕುಗಳಿಗೆ ಉಪ್ಪನ್ನ ಈ ರೀತಿ ಎಡ್ಜಸ್ಗೆ ಅಪ್ಲೈ ಮಾಡಿ ರಬ್ ಮಾಡ್ಕೊಳ್ಳೋದ್ರಿಂದ ಚಾಕುಗಳು ಶಾರ್ಪ್ನೆಸ್ಸು ಹೋಗಲ್ಲ ಫ್ರೆಂಡ್ಸ್, ಮತ್ತು ಶಾರ್ಪು ಸಹ ಆಗುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ತಾ ಇರ್ತೀವಿ, ಮಸಾಲೆ ಎಲ್ಲ ರುಬ್ತಾ ಇರ್ತೀವಿ. ಸೊ ಅದು ಕೆಲವು ಸಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಮಾಡ್ಕೊಂಡಾಗ ಆ ಬೆಳ್ಳುಳ್ಳಿ ಶುಂಠಿ ಸ್ಮೆಲ್ ಆಗಲಿ ಅಥವಾ ಕೆಲವು ಸಲ ಕೆಲವೊಂದನ್ನು ರುಬ್ಕೊಂಡಾಗ ಆ ಮಸಾಲೆ ಸ್ಮೆಲ್ ಆಗಲಿ ಹಾಗೆ ಉಳಿದ್ಬಿಟ್ಟಿರುತ್ತೆ ಮಿಕ್ಸಿ ಜಾರಲ್ಲಿ. ಸೊ ಅದು ಹೋಗೋಕ್ಕೆ ನಾವು ಮತ್ತು ಮಿಕ್ಸಿ ಜಾರ್ ಬ್ಲೇಡ್ ಸುತ್ತ ಎಲ್ಲ ಕೆಲವೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ಮಸಾಲೆ ರುಬ್ಬಿದಾಗ ಆ ಕೆಳಗಡೆ ಬ್ಲೇಡ್ ಹತ್ರ ಎಲ್ಲ ಸುತ್ತು ಇರುತ್ತೆ. ಸೊ ಅದೆಲ್ಲ ಹೋಗಬೇಕು ಅಂದರೆ ಸೊ ನಾವು ನಿಂಬೆಹಣ್ಣು ರಸನ ಇಸ್ಕೊಂಡಾದ್ಮೇಲೆ ನಿಂಬೆಹಣ್ಣು ಹೊಟ್ಟನ್ನು ಬಿಸಾಡಿಬಿಡ್ತೀವಿ. ನಿಂಬೆಹಣ್ಣಿನ ಹೊಟ್ಟನ್ನು ಬಿಸಾಡೋ ಬದಲು ಈ ರೀತಿ ಒಂದು 4 ಪೀಸ್ ಮಾಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸಿ ಜಾರ್ನ ಮಿಕ್ಸಿಗೆ ಹಾಕಿ 1-2 ರೌಂಡ್ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋ ಹಾಗೆ ರುಬ್ಕೋಬೇಕು. ಸೊ ಆವಾಗ ಅದು ಚೆನ್ನಾಗಿ ಆ ನೀರು ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಅದರಲ್ಲಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಅದು ಘಮ್ ಅಂತ ನಿಂಬೆಹಣ್ಣಿನ ರಸ ಸ್ಮೆಲ್ ಬರುತ್ತೆ. ಸೊ ಆವಾಗ ಬೆಳ್ಳುಳ್ಳಿ ಶುಂಠಿ ಸ್ಮೆಲ್ ಆಗಲಿ ಮಸಾಲೆ ಸ್ಮೆಲ್ಲೆಲ್ಲ ಹೊರ್ಟೋಗ್ಬಿಡುತ್ತೆ. ಮತ್ತು ಏನಾದರೂ ಆ ಬ್ಲೇಡ್ ಸುತ್ತು ಫುಡ್ ಪಾರ್ಟಿಕಲ್ಸ್ ಇದೆ ಅದು ಸಹ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ದೋಸೆ ಹಿಟ್ಟು ಒಂದು ಸ್ವಲ್ಪ ಆದರೂ ಮನೆಯಲ್ಲಿ ಮಿಕ್ಕಿ ಇರುತ್ತೆ. ದೋಸೆ ಮಾಡಿದಾಗ ಅಥವಾ ಇಡ್ಲಿ ಮಾಡಿದಾಗ ಆ ಹಿಟ್ಟು ತುಂಬ ಹುಳಿ ಬಂದುಬಿಟ್ಟಿರುತ್ತೆ. ಒಂದಿಷ್ಟೇ ಎಷ್ಟಿದೆ ಅಂತ ನಾವು ಯೂಸ್ ಮಾಡ್ತೀರಾ ಹುಳಿ ಬಂದುಬಿಟ್ಟಿರುತ್ತೆ. ಕೆಲವು ಸಲ ಫ್ರಿಜ್ಜಲ್ಲಿಟ್ಟು ಸಹ ಅದು ಹುಳಿ ಬಂದುಬಿಟ್ಟಿರುತ್ತೆ. ಆ ಹುಳಿ ದೋಸೆ ಹಿಟ್ಟನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಿಡಗಳಾಗಲಿ ಅಥವಾ ನಾವು ಮನೆ ಹತ್ರ ಪಾಟ್ಗಳಲ್ಲಿ ಚಿಕ್ಕ ಆಲೋವೆರಾ ಗಿಡ ಆ ರೀತಿ ಗಿಡಗಳು ಇಟ್ಟೇ ಇರ್ತೀವಿ. ಸೊ ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೂ ಸಹ ಪೋಷಕಾಂಶ ಸಿಗುತ್ತೆ ಮತ್ತು ಹೂವು ಸಹ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಫಿಲ್ಟ್ರ್ ಆನ್ ಮಾಡಿರ್ತೀವಿ. ಸೊ ಈ ರೀತಿ ವೇಸ್ಟ್ ಪೈಪಲ್ಲಿ ವಾಟರ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ.
ಸೊ ಈ ವಾಟರ್ನ ಯೂಸ್ ಮಾಡಿಕೊಂಡು ನಾವು ಮನೆ ಒರೆಸ್ಕೋಬೋದು ಮತ್ತು ಗಿಡಗಳಿಗೂ ಸಹ ಯೂಸ್ ಮಾಡ್ಬೋದು. ನಾವು ಬಕೆಟಿಗೆ ಹಾಕ್ಕೊಂಡು ಆ ನೀರನ್ನು ತೊಗೊಂಡು ಗಿಡಗಳಿಗೂ ಸಹ ಹಾಕ್ಕೋಬೋದು, ಮನೆ ಒರೆಸೋಕ್ಕೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವು ಈ ರೀತಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ಸುತ್ತಲೂ ಕಲ್ಲನ್ನು ವಾಶ್ ಮಾಡೋಕ್ಕೆ ಆ ಪೈಪಿಂದ ನೀರು ಬರ್ತಾ ಇರುತ್ತಲ್ಲ, ಸೊ ಆ ಪೈಪಿಂದ ಈ ರೀತಿ ವಾಶ್ ಮಾಡ್ಕೋಬೋದು. ಮತ್ತು ಸಿಂಕಲ್ಲಿ ತುಂಬ ಗಲೀಜಾಗಿದ್ದರೆ ಅದನ್ನು ಸಹ ಈ ರೀತಿ ವೇಸ್ಟ್ ವಾಟರಿಂದ ಸಿಂಕನ್ನು ಸಹ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಪೂಜೆಗೆ ಅಂತ ಶುಕ್ರವಾರ ಆಗಲಿ ಸೋಮವಾರ ಆಗಲಿ ವಿಳೆದೆಲೆ ತರ್ತೀವಿ. ಕೆಲವು ಸಲ ತುಂಬ ಜಾಸ್ತಿ ವಿಳೆದೆಲೆ ಇರುತ್ತೆ. ಆವಾಗ ಈ ರೀತಿ ನಾವು ಒಂದು ಪೇಪರಲ್ಲಿ ರೋಲ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ತುಂಬ ದಿನ ಆ ವಿಳೆದೆಲೆನ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್, ಫ್ರೆಶ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಿಳೆದೆಲೆನೇ ತೊಗೊಂಡಿದ್ದೀನಿ. ನಾವು ಡೈಲಿ ಒಂದೊಂದು ವಿಳೆದೆಲೆನ ಖಾಲಿ ಹೊಟ್ಟೆನಲ್ಲಿ ತಿಂಡಿಗೆ ಮುಂಚೆ ಈ ರೀತಿ ಅಗದು ಚೆನ್ನಾಗಿ ತಿನ್ನೋದ್ರಿಂದ ಅದು ಜೀರ್ಣನೂ ಚೆನ್ನಾಗಾಗುತ್ತೆ. ಮತ್ತು ವಿಳೆದೆಲೆನ ಚೆನ್ನಾಗಿ ಅಗದು ತಿನ್ನೋದ್ರಿಂದ ಆ ರಸ ಎಲ್ಲ ಬಾಯಲ್ಲಿ ಸ್ಪ್ರೆಡ್ ಆಗಿ ಬಾಯಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಆ ಬ್ಯಾಡ್ ಸ್ಮೆಲ್ಲು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ಇದ್ರ ಜೊತೆ ನಾವು ವಿಳೆದೆಲೆ ಜೊತೆ ಒಂದು 2-3 ಪೆಪ್ಪರ್ ಇಟ್ಕೊಂಡು ಚೆನ್ನಾಗಿ ಅಗದು ತಿನ್ನೋದ್ರಿಂದ ಸೊ ವೆಯ್ಟ್ ಲಾಸ್ಗೂ ಸಹ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಒಂದು 2-3 ಕಾಳಷ್ಟು ಪೆಪ್ಪರ್ನ ಇಟ್ಕೊಂಡ್ರೆ ಸಾಕು. ತುಂಬ ಖಾರ ಇರೋದ್ರಿಂದ ವಿಳೆದೆಲೆನೂ ಖಾರ ಇರುತ್ತಲ್ಲ, ಸೊ ಅದಕ್ಕೆ ನಾವು 1-2 ಕಾಳು ಹಾಕ್ಕೊಂಡು ಚೆನ್ನಾಗಿ ಅಗದು ತಿನ್ನಬೇಕು ವಿಳೆದೆಲೆನ. ಇದನ್ನು ನನಗೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಅಕ್ಕಪಕ್ಕದ ಮನೆಯವರು ಹೇಳಿದ್ದು. ನೆಕ್ಸ್ಟ್ ಟಿಪ್ ಬಂತು, ನಾನಿಲ್ಲಿ ಲವಂಗ ತೊಗೊಂಡಿದ್ದೀನಿ. ಸೊ ಲವಂಗನೂ ಅಷ್ಟೇ ಬಾಯಿ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ, ಸೊ ಆವಾಗ ನಾವು ಒಂದು ಲವಂಗನ ಬಾಯಲ್ಲಿ ಇಟ್ಕೊಂಡ್ರೆ ಆ ಬ್ಯಾಡ್ ಸ್ಮೆಲ್ ಅವೆಲ್ಲ ಹೋಗಿ ಘಮ್ ಅಂತ ಇರುತ್ತೆ, ಮೌತ್ ಫ್ರೆಶ್ನರ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಹಲ್ಲು ನೋವಿದ್ದಾಗ ನಾವು ಒಂದು ಲವಂಗನ ಆ ಹಲ್ಲು ನೋವಿರುತ್ತಲ್ಲ ಆ ಹಲ್ಲು ಹತ್ರ ಇಟ್ಕೊಂಡಿರೋದ್ರಿಂದ ಹಲ್ಲು ನೋವು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ನಾನು ಈ ರೀತಿ ತುರುಬ್ಕೋತಾ ಇದ್ದೀನಿ. ತುರುಬ್ಕೊಂಡು ಈ ರೀತಿ ರಸ ಬರುತ್ತಲ್ಲ ಆ ರಸನ ನಾವು ಹಿಂಡ್ಕೊಂಡು, ನಮಗೆ ತಲೆನೋವು ಏನಾದರೂ ತುಂಬ ತಲೆನೋವು ಇರುತ್ತಲ್ಲ, ಸೊ ಆವಾಗ ನಾವು ಈ ರೀತಿ ಶುಂಠಿನ ಈ ರೀತಿ ಒಂದು ಸ್ವಲ್ಪ ಶುಂಠಿ ಜ್ಯೂಸನ್ನು ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ತಲೆನೋವು ಸಡನ್ನಾಗಿ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನಾವು ಅಮೃತಾಂಜನು ವಿಕ್ಸನ್ನೇ ಬಳಸ್ತೀರಾ ನಾವು ಈ ರೀತಿ ನ್ಯಾಚುರಲಾಗಿ ಶುಂಠಿ ರಸನ ಯೂಸ್ ಮಾಡಿಕೊಂಡು ಸಹ ತಲೆನೋವನ್ನು ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಾಚ್ ತೊಗೊಂಡಿದ್ದೀನಿ. ಸೊ ನಾವು ವಾಚ್ನ ಯೂಸ್ ಮಾಡ್ತಾ ಇರ್ತೀವಿ. ವಾಚುಗೆ ಹೊರಗಡೆ ಎಲ್ಲ ಹೋಗಿ ಬಂದಾಗ ತುಂಬ ಡಸ್ಟ್ ಕೂತ್ಬಿಟ್ಟಿರುತ್ತೆ, ತುಂಬ ಕೆಲವು ಸಲ ಕಲೆಗಳೆಲ್ಲ ಆಗಿ ಮಾರ್ಕ್ ಥರ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಾವು ಈ ರೀತಿ ವ್ಯಾಸ್ಲಿನ್ನ ಸ್ವಲ್ಪ ತೊಗೊಂಡು ಈ ರೀತಿ ಆ ವಾಚ್ ಮೇಲೆ ಗ್ಲಾಸ್ ಮೇಲೆ ಅಪ್ಲೈ ಮಾಡಿ ಟಿಶ್ಯೂ ಕ್ಲಾತಿಂದ ರಬ್ ಮಾಡೋದ್ರಿಂದ ಅದೆಷ್ಟೇ ಕಲೆಗಳಿದ್ರು ಡಸ್ಟ್ ಇದ್ರೂ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ವಾಚಿನ ವ್ಯಾಸ್ಲಿನ್ ಅಥವಾ ಬಾಡಿ ಲೋಷನ್ ಒಂದು ಸ್ವಲ್ಪ ಹಚ್ಚಬೇಕು, ತುಂಬ ಜಾಸ್ತಿ ಹಚ್ಚಬಾರ್ದು. ಮತ್ತು ಟಿಶ್ಯೂ ಪೇಪರ್ ತೊಗೊಂಡು ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಇವಾಗ ಸೀಸನ್ ಚೇಂಜ್ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ನೆಗಡಿ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಇದ್ದಕ್ಕಿದ್ದಾಗೆ ಕಫ ಬರ್ತಾ ಇರುತ್ತೆ, ತುಂಬ ಕಫ ಆಗುತ್ತೆ. ಸೊ ನಾವು ಮನೆಯಲ್ಲಿ ವಿಳೆದೆಲೆ ಇದ್ದೇ ಇರುತ್ತೆ, ನಾವು ಪೂಜೆಗೆ ಅಂತ ಇಟ್ಟಿರ್ತೀವಿ. ಸೊ ಇದಕ್ಕೆ 1 ಅಥವಾ 2 ವಿಳೆದೆಲೆ ಇದ್ದರೆ ಸಾಕು. ಇದನ್ನು ನಾನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಲೋಟ ಆಗೋಷ್ಟು ಸ್ಟವ್ ಹಚ್ಚಿ ನೀರಿಟ್ಟಿದ್ದೀನಿ. ಸೊ ನಾನಿಲ್ಲಿ 1 ವಿಳೆದೆಲೆ ಹಾಕ್ಕೋತಾ ಇದ್ದೀನಿ. ನಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನಾವು 1-2 ವಿಳೆದೆಲೆ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಒಂದು 4-5 ಎಲೆಯಷ್ಟು ಪುದೀನ ಹಾಕ್ಕೋತಾ ಇದ್ದೀನಿ. ಪುದೀನ ಬದಲು ನಾವು ಬೇಕಾದ್ರೆ ತುಳಸಿ ಎಲೆನೂ ಸಹ ಯೂಸ್ ಮಾಡ್ಬೋದು ಈ ಕಷಾಯ ಮಾಡ್ಕೊಳ್ಳೋದಕ್ಕೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಅದು ಕಲರ್ ಎಲ್ಲ ಬಿಡುತ್ತೆ, ಅದರ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು. ಅದುವರೆಗೂ ನಾವು 1 ಲೋಟ ಹಾಕಿರೋ ನೀರು ಅರ್ಧ ಲೋಟ ಆಗೋ ಹಾಗೆ ಚೆನ್ನಾಗಿ ಕುದಿಸ್ಕೋತಾ ಇರಬೇಕು. ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಲೋಟಗೆ ಸೋಚ್ಕೋಬೇಕು. ಸೊ ಇದನ್ನು ನಾವು ನೈಟ್ ಮಲಗುವಾದರೂ ಕುಡಿಬೋದು, ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ರೀತಿ ಕಷಾಯ ಕುಡಿಯೋದ್ರಿಂದ ನೆಗಡಿ ಕೆಮ್ಮು ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ನಾವು ಈ ನೀರಿಂದ ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗಾರ್ಗಲ್ಲು ಸಹ ಮಾಡ್ಬೋದು ಬೆಳಗ್ಗೆ ಹೊತ್ತು. ಸೊ ಅರಿಶಿನ ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಗಂಟ್ಲು ನೋವು ಏನಾದರೂ ಇದ್ದರೆ ಅದು ಸಹ ಕಂಟ್ರೋಲ್ ಆಗುತ್ತೆ, ನೆಗಡಿ ಕೆಮ್ಮು ಎಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಬೆಳ್ಳುಳ್ಳಿ ಶುಂಠಿನ ಚಚ್ಕೋಬೇಕಾದ್ರೆ ಆ ಕುಟ್ಟೋ ಕಲ್ಲು ಬರುತ್ತಲ್ಲ ಅದೇ ಬೇಕು ಅಂತ ಏನಿಲ್ಲ. ಈ ರೀತಿ ಒಂದು ವೇಸ್ಟ್ ಕವರ್ ಇರುತ್ತೆ, ನಾವು ತರಕಾರಿ ತರ್ತೀವಿ, ರೇಷನ್ ತರ್ತೀವಿ, ಸೊ ಹಾಗೆಲ್ಲ ಈ ಕವರ್ ಇದ್ದೇ ಇರುತ್ತೆ. ಈ ಕವರ್ನ ಬಿಸಾಡೋ ಬದಲು ಇದರಲ್ಲೇ ನಾವು ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದಕ್ಕೆ ಯಾವುದೇ ರೀತಿ ಕಲ್ಲು ಬೇಕಾಗಿಲ್ಲ, ನಾವು ಚಪಾತಿ ತೀಡೋ ರೀತಿ ಉಡ್ಡದು ಕಡ್ಡಿ ಬರುತ್ತಲ್ಲ, ಸೊ ಇದಿದ್ರೆ ಸಾಕು, ನಾವು ಇದರಲ್ಲೇ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ರೀತಿ ವೇಸ್ಟ್ ಕವರ್ಸ್ನ ಬಿಸಾಡೋ ಬದಲು ನಾವು ಈ ರೀತಿ ರೀಯೂಸ್ ಮಾಡ್ಕೋಬೋದು ಕವರ್ಸ್ನ. ಸೊ ಇದರಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಹಾಕಿದಾದ್ಮೇಲೆ ನೀಟಾಗಿ ಅದು ಎಲ್ಲೂ
ಓಪನ್ ಇರ್ತಾ ಇರೋ ಹಾಗೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಕವರ್ನ ಒಂದೆರಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಆ ಚಪಾತಿ ತೀಡೋ ಕೋಲು ಇರುತ್ತಲ್ಲ ಆ ಕೋಲಲ್ಲಿ ಚಚ್ಕೋತಾ ಬರಬೇಕು. ಚಚ್ಕೋತಾ ಬಂದರೆ ಬೆಳ್ಳುಳ್ಳಿ ಶುಂಠಿನ ನಾವು ನುಣ್ಣಕ್ಕಾದರೂ ಚಚ್ಕೋಬೋದು, ಇಲ್ಲ ನಮಗೆ ತರ್ತರಿಯಾಗಿ ಹಾಗೆ ಬೇಕು ಅಂದರೆ ಚೆನ್ನಾಗಿ ಈ ರೀತಿ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈಸಿಯಾಗಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ. ಸೊ ನಾವು ಈ ರೀತಿ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋಬೋದು ಫ್ರೆಂಡ್ಸ್.